ಆತ್ಮೀಯರೇ, ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇನಲ್ಲಿ ಕಾರು ನಿಲ್ಲಿಸಿ ರಸ್ತೆಯ ಮಧ್ಯದಲ್ಲಿ ಮಹಿಳೆಯ ಜೊತೆ ಪ್ರಾಣಿಯಂತೆ ಸೆಕ್ಸ್ ಮಾಡಿದ ಬಿಜೆಪಿಯ ಮೃಗವೊಂದು ಸಿಕ್ಕಿಬಿದ್ದಿದೆ. ಈ ಪ್ರಾಣಿಯ ಹೆಸರು ಮನೋಹರ್ ಲಾಲ್ ಧಾಕಡ್ ಅಂತೆ, ಅಯೋಗ್ಯ. ಈತ ಮಧ್ಯಪ್ರದೇಶದ ಶಾಸಕ ಅಂತ ತಿಳಿದು ಬಂದಿದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸದ್ಯಕ್ಕೆ ಬಿಜೆಪಿ ಶಾಸಕ ಮನೋಹರ್ ಲಾಲ್ ಧಾಕಡ್ ವಿರುದ್ಧ FIR ದಾಖಲಾಗಿದ್ದು ಆತನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಮಧ್ಯಪ್ರದೇಶದ ಮಂದಸೌರ್ ಬಳಿಯ ದೆಹಲಿ ಮುಂಬೈ ಲೇನ್ ಎಕ್ಸ್ಪ್ರೆಸ್ ವೇನಲ್ಲಿ ನಡೆದಿರುವಂಥದ್ದು. ಇದು ಮಡಿವಂತರ ಪಕ್ಷ ಅಂತ ಹೇಳ್ಕೊಳ್ಳುವಂಥ ಇವರು ಮಾಡುವಂಥ ಅಸಹ್ಯಗಳ ಬಗ್ಗೆ ಇತ್ತೀಚೆಗೆ ಅತಿ ಹೆಚ್ಚು ಲೈಂಗಿಕ ದೌರ್ಜನ್ಯ ವರದಿಗಳು ಕೇಳಿಬರ್ತಾ ಇದೆ. ಪ್ರಾಣಿಗಿಂತಲೂ ಕೀಳು ಎಂದು ತಾನು ಕೀಳು ಎಂದು ಮನೋಹರ್ ಲಾಲ್ ಧಾಕಡ್ ತೋರಿಸಿಕೊಂಡಿದ್ದಾನೆ. ಬಹುಶಃ ಈತನಿಗೆ ನಮ್ಮನ್ನು ಯಾರು ಏನು ಮಾಡಬಲ್ಲರು, ಏನು ಮಾಡೋಕ್ಕಾಗಲ್ಲ ಬಿಡಿ ಅನ್ನೋ ದುರಹಂಕಾರವೇ ಈ ದರಿದ್ರ ಘಟನೆಗೆ ಸಾಕ್ಷಿಯಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಕೂಡಲೇ ಈಗಲಾದರೂ ಒಂದು ಪ್ರೆಸ್ ಮೀಟ್ ಕರೆದು ಈ ಘಟನೆ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗಿದೆ. ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಹೇಳ್ತಾರೆ. ಅಂಥ ಘೋಷಣೆ ಕೂಗುವಂಥ ಪ್ರಧಾನಮಂತ್ರಿಗಳ ಎಕ್ಸ್ಪ್ರೆಸ್ ಹೈವೇನಲ್ಲಿ ನಡೆದ ಈ ಘಟನೆಯಲ್ಲಿ ದೇಶದ ಜನರಿಗೆ ನೀವು ಏನು ಸಂದೇಶ ಕೊಡಬೇಕು ಅಂತಿದ್ದೀರಿ, ಏನು ಉತ್ತರ ಕೊಡ್ತೀರಿ ಹೋದ್ರೋಗ್ಲಿ. ಈಗಾಗಲೇ ನಾಗರಿಕರು ಇದರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಬಗ್ಗೆ ಅಸಹ್ಯ ಭಾವನೆ ಹೊಂದಿರುವ ಮಧ್ಯಪ್ರದೇಶದ ಬಿಜೆಪಿ ಶಾಸಕ ಕೊಡುವ ಸಂದೇಶವಾದರೂ ಏನು ಎಂಬುದು ಸ್ಪಷ್ಟಪಡಿಸಬೇಕಿದೆ. ಕೈಯಲ್ಲಿ ಕತ್ತಿ ಹಿಡಿದು ನಿಂತು ಪೋಸ್ ಕೊಡುವುದು, ಪ್ರಾಣಿಯನ್ನು ಮೀರಿಸುವಂತೆ ರಸ್ತೆಯಲ್ಲಿ ಕಾಮಕ್ಕೆಳಿಯಲ್ಲಿ ತೊಡಗುವುದು, ಇದೇ ನಿಮ್ಮ ಸಂಸ್ಕೃತಿನ? ಬಿಜೆಪಿಯ ಹಿರಿಯ ನಾಯಕರು ಈ ಬಗ್ಗೆ ಸ್ಪಷ್ಟನೆ ನೀಡಬೇಕಿದೆ.